ಇನ್ನು ಬಿಎಂಟಿಸಿ ಡ್ರೈವರ್ ಹಾಗೆ ಮಹಿಳೆ ಮಧ್ಯೆ ಹೊಡೆದಾಟ ನಡೆದಿದೆ. ಬಸ್ನಲ್ಲೇ ಕೈ ಮಿಲಾಯಿಸಿದ್ದಾರೆ ಚಾಲಕ ಹಾಗೆ ಮಹಿಳೆ. ಸೀಟ್ ಮೇಲೆ ಹತ್ತಿ ಚಾಲಕನ ಮೇಲೆ ಮಹಿಳೆ ಹಲ್ಲೆ ಮಾಡ್ತಾರೆ. ಮಹಿಳೆ ಹೊಡಿತಾ ಇದ್ದಂತೆ ಚಾಲಕ ಕೂಡ ತಿರುಗಿಸಿ ಹೊಡೆದಿದ್ದಾರೆ. ಮಹಿಳೆ ಹಾಗೆ ಡ್ರೈವರ್ ಜಗಳ ಕಂಡು ಕಂಡಕ್ಟರ್ ಕಂಗಾಲಾಗಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡಿದ್ದಾರೆ. ಪೀಣ್ಯದ ಎನ್ಟಿಟಿಎಫ್ ವೃತ್ತದ ಬಳಿ ನಿನ್ನೆ ನಡೆದಿರುವಂತಹ ಗಲಾಟೆ ಇದು. ಚಿಕ್ಕಬಾಣವರ ಮಾರ್ಗದಲ್ಲಿ ಸಾಗ್ತಾ ಇದ್ದಂತ ಬಸ್ ಏನಾಯಿತು ಬನ್ನಿ ನೋಡಿ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಂತ ಬಿಎಂಟಿಸಿ ಬಸ್ ಡ್ರೈವರ್ ಅನ್ನ ವಜಾಗೊಳಿಸಲಾಗಿದೆ. ಎಲೆಕ್ಟ್ರಿಕ್ ಬಸ್ ಡ್ರೈವರ್ನನ್ನ ಕೆಲಸದಿಂದ ತಾತ್ಕಾಲಿಕವಾಗಿ ವಜಾಗೊಳಿಸಲಾಗಿದೆ. K51 AK4276 ಸಂಖ್ಯೆಯ ಬಿಎಂಟಿಸಿ ಬಸ್ ಇದು. ಚಾಲಕನನ್ನ ಇದೀಗ ವಜಾಗೊಳಿಸಿದ್ದಾರೆ. ಸೆಪ್ಟೆಂಬರ್ 8ನೇ ತಾರೀಕು ಪೀಣ್ಯದಿಂದ ಬಾಣವಾರಕ್ಕೆ ತೆರಳುತ್ತಾ ಇದ್ದಾಗ ಗಲಾಟೆನೇ ಆಗುತ್ತೆ. ಎಲೆಕ್ಟ್ರಿಕ್ ಬಸ್ ಡ್ರೈವರ್ ಹಾಗೆ ಮಹಿಳೆ ನಡುವೆ ಕಿರಿಕಾಗುತ್ತೆ. ವಾಗ್ವಾದ ನಡೆದು ಡ್ರೈವರ್ ಮೇಲೆ ಮಹಿಳೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ನಂತರದಲ್ಲಿ ಡ್ರೈವರ್ ಕೂಡ ಮಹಿಳೆಗೆ ಹೊಡೆದಿದ್ದಾರೆ. ಅವರು ಯೂನಿಫಾರ್ಮ್ ನಲ್ಲಿದ್ದಾರೆ, ಸ್ಟೂಡೆಂಟಾ ಅಥವಾ ಯಾವುದಾದ್ರೂ ಕಂಪನಿ ಕೆಲಸಕ್ಕೆ ಹೋಗ್ತಾ ಇದ್ದಂಥ ಮಹಿಳೆನ ಗೊತ್ತಿಲ್ಲ. ಜೊತೆಗೆ ಈ ಜಗಳಕ್ಕೆ ಏನು ಕಾರಣ ಆಯಿತು ಅನ್ನೋದಾಗಿಯೂ ಗೊತ್ತಿಲ್ಲ. ಕೆಲವೊಮ್ಮೆ ಸರಿಯಾದಂಥ ಕಡೆ ಸ್ಟಾಪ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ, ಆಗಲೂ ಜಗಳಕ್ಕೆ ಬರ್ತಾರೆ. ಬಟ್ ಇಲ್ಲಿ ಏನಾಗಿದೆ, ಯಾವ ಕಾರಣಕ್ಕೆ ಜಗಳ ಆಗಿದೆ ಗೊತ್ತಿಲ್ಲ. ಮಹಿಳೆ ಕೈ ಮುಂದಕ್ಕೆ ತಂದಿದ್ದಾರೆ ಅಷ್ಟೇ. ಡ್ರೈವರ್ ಹೊಡೆದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೀಗ ಡ್ರೈವರ್ ಅನ್ನ ವಜಾಗೊಳಿಸಲಾಗಿದೆ ತಾತ್ಕಾಲಿಕವಾಗಿ. ಎಲೆಕ್ಟ್ರಿಕ್ ಬಸ್ ಡ್ರೈವರ್ ಅನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಇಬ್ರು ಜಗಳ ಮಾಡಿರುವಂತಹ ದೃಶ್ಯ ವೈರಲ್ ಆಗಿತ್ತು. ಸೇವೆಯಿಂದ ವಜಾಗೊಳಿಸಲಾಗಿದೆ. ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಂತ ವ್ಯಕ್ತಿ ಡ್ರೈವರ್ ಹೆಸರು ರವಿ ಅಂತ. ಎಲೆಕ್ಟ್ರಿಕ್ ಬಸ್ ಡ್ರೈವರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇದೀಗ ಸೇವೆಯಿಂದ ವಜಾಗೊಳಿಸಲಾಗಿದೆ. ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ವಿಡಿಯೋ ಕೂಡ ಲಭ್ಯವಾಗಿದೆ. ಅನಂತರ ವಾಗ್ವಾದ ಬಹಳ ದೊಡ್ಡದಾಗಿ ಜಗಳ ಆಗಿರುತ್ತೆ. ಮಹಿಳೆ ಮೇಲೇನೆ ಹಲ್ಲೆ ಮಾಡಿರೋದು ನೋಡಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಕಾರಣ ಗೊತ್ತಿಲ್ಲ. ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ. ಬಹುಶಃ ಸಹ ಪ್ರಯಾಣಿಕರು ಗೊತ್ತಿರಬಹುದು ಏನಾಗಿದೆ, ಸೀನ್ ಏನು ಅನ್ನೋದಾಗಿ ಗೊತ್ತಿರಬಹುದು. ಮಹಿಳೆ ಮಾತನಾಡ್ತಾ ಇದ್ರು. ಆ ಸಂದರ್ಭ ಈತ ಕೂಡ ಏನೋ ತಿರುಗಿಸಿ ಮಾತನಾಡಿದಾನೆ. ಮಹಿಳೆ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ. ಬಟ್ ಈತ ಹೊಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿಡಿಯೋದಲ್ಲಿ. ಜೊತೆಲೇ ಇರುವಂತಹ ಕಂಡಕ್ಟರ್ ತಪ್ಪಿಸೋ ಪ್ರಯತ್ನ ಮಾಡಿದ್ದಾರೆ. ಬಟ್ ತುಂಬಾ ರ್ಯಾಶ್ ಆಗಿ ಹೊಡೆದಾಟ ನಡೆದಿರೋದು ಗೊತ್ತಾಗ್ತಾ ಇದೆ. ಎಲೆಕ್ಟ್ರಿಕ್ ಬಸ್ ಡ್ರೈವರ್ ಅನ್ನ ಇದೇ ಕಾರಣಕ್ಕೆ ಇದೀಗ ಸೇವೆಯಿಂದ ವಜಾಗೊಳಿಸಲಾಗಿದೆ. ತಾತ್ಕಾಲಿಕವಾಗಿ ವಜಾಗೊಳಿಸಿರೋದು ಗೊತ್ತಾಗ್ತಾ ಇದೆ. ಈತನ ಹೆಸರು ರವಿ ಅಂತ. ಒಂದೆರಡು ದಿನದ ಹಿಂದೆ ಆಗಿರುವಂತಹ ಗಲಾಟೆ ಕಾರಣ ಗೊತ್ತಿಲ್ಲ. ಬಟ್ ಇದು ಈ ವಿಡಿಯೋ ಇದೆಯಲ್ಲ ಎಲ್ಲಾ ಕಡೆ ವೈರಲ್ ಆಗಿತ್ತು. ಮತ್ತೊಂದಷ್ಟು ಆರೋಪಗಳು ಕೂಡ ಇದೆ. ಕೆಲ ಬಸ್ಗಳಲ್ಲಿ ಮಹಿಳೆಯರು ಹೇಳಿದಂತ ಸ್ಥಳಗಳಲ್ಲಿ ನಿಲ್ಲಿಸೋದಿಲ್ಲ, ಹಾಗೆ ಹೋಗಿರ್ತಾರೆ ಅಂತ. ಬಟ್ ಇದು ಗೊತ್ತಿಲ್ಲ ಈ ಜಗಳ ಯಾಕಾಗಿದೆ ಅಂತ. ಬಿಎಂಟಿಸಿ ಡ್ರೈವರ್ ಹಾಗೆ ಮಹಿಳೆ ನಡುವೆ ದೊಡ್ಡ ಗಲಾಟೆನೇ ಆಗಿದೆ. ಮಾತಿಗೆ ಮಾತು ಬೆಳೆದಿದೆ. ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿದೆ. ಪಕ್ಕದಲ್ಲೇ ಇದ್ದಂತ ಕಂಡಕ್ಟರ್ಗೆ ಅದು ಏನ್ ಮಾಡಬೇಕೋ ಗೊತ್ತಿಲ್ಲ. ಡ್ರೈವರ್ ಅನ್ನ ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಆ ಮಹಿಳೆ ಸಹ ಪ್ರಯಾಣಿಕರ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರೆ ಅವರು.